ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೇರಳ ಟ್ರಿಪ್ ಪ್ಲಾನ್ ಮಾಡಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟರು. ಕೊನೆಗೆ ಇಬ್ಬರೇ ಹೋಗಂಗಾಯಿತು. ನಮ್ಮ ಪರಿಸ್ಥಿತಿ ಫುಲ್ ಟ್ಯಾಂಕ್ ಡೀಸೆಲ್ ಹೊಡೆಸ್ಕೊಂಡು ದಾರಿಲಿ ಹೋಯ್ತಾ ಮಂಡ್ಯದಲ್ಲಿ ಊಟ ಮಾಡಿಕೊಂಡು ದಾರಿ ಉದ್ದಕ್ಕೂ ನಿದ್ದೆಗೆಟ್ಕೊಂಡು ಸಾಂಗ್ ಕೇಳಿಕೊಂಡು ತೀಟ್ಲೆ ಮಾಡಿಕೊಂಡು ಹೋಯ್ತಾದಿದ್ದಿಬ್ರೆ. ಕೊನೆಗೂ ದೇವಸ್ಥಾನ ರೀಚ್ ಅದು. ಅಲ್ಲಿ ಹೋಗಿ ಶತ್ರು ಸಂಹಾರ ಪೂಜೆ ಮಾಡಿಸೋ ಟಿಕೆಟ್ ತೊಗೊಂಡು ದೇವಸ್ಥಾನದೊಳಗಡೆ ಎಂಟ್ರಿ ಆಯ್ತಾಯಿದ್ದೀವಿ. ಇವಾಗ ದೇವಸ್ಥಾನದೊಳಗಡೆ ಎಂಟ್ರಿ ಆಯ್ತಾಯಿದ್ದೀವಿ ಶತ್ರು ಸಂಹಾರ ಪೂಜೆ ಮಾಡ್ಸೋಕ್ಕೆ. ಪೂಜೆ ಮುಗಿಸಿ ಪ್ರಸಾದ ಇಸ್ಕೊಂಬಂದು ಪಕ್ಕದಲ್ಲಿರೋ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಕ್ಕದಲ್ಲೇ ಸುಂದರ ಸುಮಧುರ ರಮಣೀಯ ಜಾಗ ಇತ್ತು. ಎಲ್ಲ ಫೋಟೋ ಶೂಟ್ ಎಲ್ಲ ಮುಗಿಸಿ ಅಲ್ಲೇ ಪಕ್ಕದಲ್ಲಿರೋ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟು ಬೀಚ್ ಹತ್ರ ಹೋಗಿ ತಿರ್ಗಾ ಫೋಟೋ ಶೂಟ್ ಅಂತ ಮಾಡಿಕೊಂಡು ನಿಂತ್ಕೊಂಡು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿಕೊಂಡು ಅಲ್ಲೇ ಸುತ್ತಾಡಿ ನಮ್ಮ ಪ್ರೀತಿ ಬಾಂಧವರ ಹೆಸರನ್ನೆಲ್ಲ ಮಣ್ಣು ಮೇಲೆ ಪರ್ಕೊಂಡು ಜಾಲಿ ಜಾಲಿ ಅಂದ್ಕೊಂಡು ಜಾಲಿ ಮಾಡಿಕೊಂಡು ಓಡ್ತಾ ಇದ್ದೀವಿ. ಬೀಚಿಂದ ಕೊಟ್ಟೂರು ಕಡೆ ಮ್ಯಾಪ್ ಹಾಕ್ಕೊಂಡು ಹೊಂಟೇಬಿಟ್ಟು ದಾರಿಲಿ ಏನೇನು ಸಿಗುತ್ತೆ ನೋಡೋಣ, ಸಿಕ್ಕಿದ್ನೆಲ್ಲ ನೋಡಿಕೊಂಡು ಕೊಟ್ಟಿಯೂರು ರೀಚ್ ಆಗೋಣ ಅಂದ್ಬಿಟ್ಟು ಹೊರಟು ದಾರಿಲಿ ಮಧ್ಯ ಕೋಟೆ ಸಿಕ್ತು. ಕೋಟೆ ನೋಡಿಕೊಂಡು ಕೋಟೆ ಪಕ್ಕದಲ್ಲೇ ಬೀಚು. ವಾವ್, ಏನು ಸಖತ್ತಾಗಿತ್ತು ಅಂದರೆ ಬೀಚು. ನಾನು ನಮ್ಮ ಹುಡುಗ ಬೀಚಲ್ಲಿ ಆಟ ಆಡ್ಕೊಂಡು ತಿರ್ಗಾ ಅಲ್ಲಿ ನಮ್ಮ ಹುಡುಗ ರಾಕಿ ಬಾಯ್ ಬಂದಂಗೆ ಬರ್ತೀನಿ ಅಂತ ಎಂಟ್ರಿ ಕೊಟ್ಟು ರಾಕಿ ಬಾಯ್ ಥರ ಬಂದಿದ್ದಾನೆ. ಆಮೇಲೆ ತುಂತುರು ಮಳೆಯಲ್ಲಿ ಹೊರಟು ದಾರಿ ಮಧ್ಯೆ ಸಿಗೋ ಒಂದು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಕೊನೆಗೂ ಕೊಟ್ಟಿಯೂರು ಟೆಂಪಲ್ ರೀಚ್ ಆಗಿಬಿಟ್ಟು ಬಾವುಲಿ ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ನೀರು ಹರಿಯುವ ಸೌಂಡು ಆಹಾ, ಕೇಳೋಕ್ಕೆ ಎರಡು ಕಿವಿ ಸಾಕಾಗಲ್ಲ. ಮೈ ಜುಮ್ ಎನಿಸುವ ಆಗಿದೆ. ಕೊಟ್ಟಿಯೂರು ದೇವಸ್ಥಾನದಲ್ಲಿ ರಶ್ ನೋಡ್ಬಿಟ್ಟು ಕಳೆದು ಹೋಗ್ಬಿಟ್ಟು ತಿರ್ಗಾ ಈ ರಶಲ್ಲಿ ದರ್ಶನ ಮಾಡೋಕ್ಕಾಗುತ್ತಾ ಅಂದ್ಕೊಂಡು ಸರಿ ಆನೆ ಎಲ್ಲೋಯ್ತು, ಆನೆ ಹುಡ್ಕೋಣ ಅಂದ್ಬಿಟ್ಟು ಆನೆ ಕಡೆ ಹೊರಟು ಆನೆ ನೋಡಿದ್ರೆ ಊಟ ಮಾಡ್ತಾಯಿತ್ತು. ತಿರ್ಗಾ ಲೈನ್ ನೋಡಿಕೊಂಡು ಹೋದರೆ ದೊಡ್ಡದಾಗೇ ಇತ್ತು. ಕೊನೆಗೂ ದರ್ಶನ ಮಾಡಿ ಕಾಯ್ಕೊಂಡು ಕೂತಿದ್ದು ಗಜರಾಜ ಎಂಟ್ರಿ ಯಾವಾಗ ಆಯ್ತಾನೆ ಅಂತ. ಕೊನೆಗೂ ಗಜರಾಜ ಎಂಟ್ರಿ ಆಗಲಿಲ್ಲ. ಪೂಜಾರಪ್ಪನೇ ದೇವರನ್ನ ಮೆರವಣಿಗೆ ಮಾಡಿಸ್ತಾಯಿದ್ರು. ನೋಡಿಕೊಂಡು ಅಲ್ಲೇ ಇರೋರನ್ನ ಕೇಳಿಕೊಂಡು ಗಜರಾಜನ ಎಂಟ್ರಿ ಯಾವಾಗ ಆಗುತ್ತೆ ಅಂತ ಕೇಳಿದ್ದಕ್ಕೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಆಗುತ್ತೆ ಅಂದರು. ಸರಿ ಅದನ್ನು ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಕಾದ್ಕೊಂಡು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಆಲ್ಟ್ ಆಗೋಗಿದ್ದೀವಿ. ಇಲ್ಲೇ ಬೆಳಗ್ಗೆ ಎದ್ದು ರೆಡಿಯಾಗಿ ಬಾವುಲಿ ನದಿ ತೀರದ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಹಾ, ಅಲ್ಲಿಂದ ಗಜರಾಜನನ್ನು ನೋಡಿಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಅಲ್ಲೇ ತೀರ್ಥ ಇಸ್ಕೊಂಡು ಕುಡಿದ್ಬಿಟ್ಟು ನೋಡಿದ್ರೆ ಗಜರಾಜ ಎಂಟ್ರಿ. ಗಜರಾಜ ನಿನಗಾಗಿ ಕಾದಿರುವೆ ಎಂದು ಕಾಯ್ಕೊಂಡು ಕೂತ್ಕೊಂಡು ಇಲ್ಲಿಂದ ಪೂಜಾ ಕಾರ್ಯಕ್ರಮ ಶುರುವಾಗಿದೆ. ಬನ್ನಿ ಎಲ್ಲರೂ ಪೂಜೆಗೆ ಜಾಯಿನ್ ಆಗ.